ಇದೆಲ್ಲ ಒಂದು ಕಡೆ ಏನೋ ಭೂಮಿ ಪುಣ್ಯನೋ ನಾಡಪ್ರಭು ಕೆಂಪೇಗೌಡರು ಮಾಡಿರುವಂಥ ಪುಣ್ಯ ಕಾರ್ಯನೋ ನಮ್ಮ ಬೆಂಗಳೂರು ನಗರಕ್ಕೆ ಅದೃಷ್ಟ ಒಲ್ದು ಬಂದಿದೆ. ಆದರೆ ಸರ್ಕಾರ ಯಾವ ಮಟ್ಟದಲ್ಲಿ ನೀವು ಹೇಳಿದಾಗೆ ಎಲ್ಲ ಸರ್ಕಾರನೂ ಹೇಳ್ಬೇಕು ಅಂದರೆ ಬೆಂಗಳೂರಿನ ಎಲ್ಲ ಸರ್ಕಾರನೂ ಕಡೆಗಣಿಸಿರುವಂಥದ್ದು ಇದೆ. ಎಲ್ಲ ಸರ್ಕಾರಗಳೂ ಅದು ಬಂದಾಗೆಲ್ಲನೂ ಇಲ್ಲಿಂದ ಪಡ್ಕೊಂಡು ಹೋಗ್ತಾರೆ ಹೊರತು ಬೆಂಗಳೂರು ನಗರಕ್ಕೆ ವಿಶೇಷವಾಗಿ ಏನೋ ನಮ್ಮ ಪ್ರತಿಪಕ್ಷ ನಾಯಕರು ಈ ಸಲ ಮತ್ತು ಸಭಾಧ್ಯಕ್ಷರನ್ನು ಅವಕಾಶ ಮಾಡಿಕೊಟ್ಟಿದ್ದರಿಂದ ಬೆಂಗಳೂರು ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕಾಗಿದೆ. ಎಲ್ಲ ಒಂದು ಕಡೆ ಈ ಸರ್ಕಾರದಲ್ಲಿ ಈ ಅವಧಿನಲ್ಲಿ ಈ ಸದನದಲ್ಲೇ ಹೆಚ್ಚು ಬೆಂಗಳೂರು ಚರ್ಚೆ ಬರ್ತಿರೋದು. ಇಲ್ಲದ್ರೆ ಸಾಮಾನ್ಯವಾಗಿ ಬೆಂಗಳೂರು ಚರ್ಚೆಗೆ ಬರಲ್ಲ. ಎಲ್ಲರೂ ಬೆಂಗಳೂರನ್ನ ಬಳಕೆ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾರೆ ಹೊರತು ಬೆಂಗಳೂರಿಗೆ ಏನಾದ್ರು ಒಳ್ಳೇದು ಮಾಡೋಂಥದ್ದು ಆಗ್ತಿಲ್ಲ. ಹಾಗಾಗಿ ಇವತ್ತು ಬೆಂಗಳೂರು ನಗರಕ್ಕೆ ನೀವಂತ ಪವರ್ಫುಲ್ ಇದ್ದೀರಾ, ನಿಮ್ಮ ಕೈನಲ್ಲಿ ಸಾಧಿಸ್ಲಿಕ್ಕೆ ಸಾಧ್ಯವಿದೆ. ಹಾಗಾಗಿ ಸಮಸ್ಯೆಗಳನ್ನು ಹೆಚ್ಚಾಗೋದು ಬೇಡ, ನಿಮ್ಮ ಕಾಲದಲ್ಲಿ ಕಮ್ಮಿ ಆಗಲಿ ಅನ್ನೋದು ನಮ್ಮ ಒತ್ತಾಯ. ಗುಡ್ ಫೆಸಿಲಿಟೇಟರ್, ನಿಮ್ಮ ಅನುಭವ ನೀವೇನು ಹೇಳಿದ್ರಲ್ಲ ಸರ್, ನಿಮ್ಮಷ್ಟು ಅನುಭವ ನಮಗೂ ಸಿಕ್ಕಿರಲಿಲ್ಲ. ನೀವು ಯು ಡಿ ಮಿನಿಸ್ಟ್ರಾಗಿ ಮೊದಲು ಕೆಲಸ ಮಾಡಿದ್ದೀರಾ, ಯು ಡಿ ಮಿನಿಸ್ಟ್ರಾಗಿ ಅನುಭವ ತೊಗೊಂಡಿದ್ದೀರಾ, ಅರ್ಥ ಮಾಡ್ಕೊಂಡಿದ್ದೀರಾ, ಬೇರೆ ಬೇರೆ ಇಲಾಖೆನಲ್ಲೂ ಕೆಲಸ ಮಾಡಿದ್ದೀರಾ. ಈ ಎಲ್ಲ ಅನುಭವಗಳು ಇವತ್ತು ಉಪಯೋಗ ಆಗಲಿ ಅಂತ, ಉಪಯೋಗ ಆಗಿ ಎಲ್ಲ ಸಮಸ್ಯೆಗಳು ಪರಿಹಾರ ಕಾಣುವಂಥದ್ದಾಗಲಿ ಅನ್ನೋದು ನಮ್ಮ ಒತ್ತಾಯ ಅಷ್ಟೇ. ಸರ್, ಸರ್ಕಾರದ ಪಾತ್ರ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಶ್ವಥ್ ನಾರಾಯಣ ಅವ್ರು, ಬಹಳ ಕಮ್ಮಿ ಅಂತ ಹೇಳ್ತಾರೆ. ಬೆಂಗಳೂರು ಇತಿಹಾಸ ಹೇಳ್ಕೊಂಡಾಗ ಮಾತಾಡ್ಬಿಡ್ಲಿ, ಒಂದೇ ನಿಮಿಷ ಹೇಳ್ಬಿಡ್ತೀವಿ. ಒಂದು ಪಾಯಿಂಟ್ಗೆ ಒಂದೇ ನಿಮಿಷ ಹೇಳ್ಬಿಡ್ತೀನಿ. ಅವರು ಅಶ್ವಥ್ ಈಗ ಅವ್ರು ಹೇಳಿದ್ದೆ ಕೇಳ್ತಾ ಇದ್ದೀನಿ. ನಾವು ಅವ್ರು ಕೇಳಿಲ್ಲ, ದಿನೇಶ್ ಗುಂಡೂರಾವ್ ಕೇಳಿಲ್ಲ, ನಾವು DCM ಅವ್ರನ್ನ ಕೇಳಿದ್ದು. DCM ಅವ್ರು ಕೇಳಿ ಸರ್ಕಾರದ ಪಾತ್ರ ಅಂತ ಹೇಳಿದ್ರು ಏನ್ ಬಹಳ ಕಮ್ಮಿ ಅಂತ. ITI, BML, BHEL ಇಂತ ಎಲ್ಲ ದೊಡ್ಡ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್ ಅದು ಎಲ್ಲಿಂದ ಬಂತು? ಒಂದ್ ನಿಮಿಷ, ಮಹಾರಾಜರ ಕಾಲದಿಂದನೇ ಸ್ಟಾರ್ಟ್ ಆಗಿದ್ದಾವೆ. ಆಯ್ತು, ಮಹಾರಾಜರ ಕಾಲ ಅದು ಸರ್ಕಾರನೇ. ಸರ್ಕಾರಗಳು ಮತ್ತೆ ನಮ್ಮ ಸ್ವತಂತ್ರ ಬಂದ ನಂತರ ಅನೇಕ ಇಂತ ದೊಡ್ಡ ದೊಡ್ಡ PSUಗಳು ಬಂದಾಗ ಬೆಂಗಳೂರು ವಿಶೇಷವಾದಂಥ ಒಂದು ಸ್ಥಾನಮಾನ ಸಿಕ್ಕಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇಲ್ಲಿ ಪ್ರೈವೇಟ್ ಎಜುಕೇಷನ್ಗೆ ಮೆಡಿಕಲ್ ಕಾಲೇಜ್ಗಳು, ಇಂಜಿನಿಯರಿಂಗ್ ಕಾಲೇಜ್ಗಳೆಲ್ಲ ಬಂದಾಗ ಇಡೀ ದೇಶದ ಜನ ಇಲ್ಲಿಗೆ ಬರೋಕ್ಕೆ ಶುರು ಆದರು. ಅದೇ IT ಬೂಮ್ಗೆ ಕಾರಣ ಆಯಿತು. ಸೊ ಸರ್ಕಾರಗಳ ಪಾತ್ರ ಇಲ್ಲ ಅಂತ ಹೇಳ್ಬೇಡಿ, ಸರ್ಕಾರ ಖಂಡಿತವಾಗಿಯೂ ದೊಡ್ಡ ಪಾತ್ರ ವಹಿಸಿದೆ. ಇಲ್ಲಿ ಜನರು ಕೂಡ ಕೈ ಜೋಡಿಸಿದ್ದಾರೆ. ದಿನೇಶ್ ಅವರೇ, ಬಹಳ ಕಮ್ಮಿ ಅಷ್ಟಕ್ಕೆ. ಇನ್ನೇನಲ್ಲ, ನಿಮ್ ತಂದೆಯವರು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ, ಅದ್ರ ಬಗ್ಗೆ ಏನಿಲ್ಲ. ನಿಮ್ ತಂದೆಯವರು ಮಾಡಿದ ಕೆಲಸದಲ್ಲಿ ನೀವು 10% ಮಾಡ್ತಿಲ್ಲ. ನಮ್ಮ ತಂದೆಯವ್ರ ಬಗ್ಗೆ ಮಾತಾಡ್ಲೇ ಇಲ್ಲ. ನಿಮ್ ತಂದೆಯವ್ರು ಮಾಡಿದ್ರೆ ಗೊತ್ತಿಲ್ಲ, ನಮ್ಮ ತಂದೆಯವ್ರು ಗೊತ್ತಿದೆ. ಸಾಧಾರಣ ತಂದೆ ಕಾಲಕ್ಕೆಲ್ಲ ಹೋಗೋದ್ ಬೇಡ, ಅದಕ್ಕೆ ಈ ಕಾಲಕ್ಕೆ ನೀವೇನ್ ಮಾಡಿದೀರಾ ಮಂತ್ರಿಯಾಗಿ, ನಾನೇನ್ ಮಾಡಿ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಏನ್ ಸಾಧನೆ ಮಾಡಿದ್ರಿ ಮಂತ್ರಿಯಾಗಿ ನನಗೇನೂ ಗೊತ್ತಿಲ್ಲ. ಆಯ್ತು, ಅಕ್ಸೆಪ್ಟೆಡ್. ಒಂದೇ ನಿಮಿಷ, ನೀವು ಯಾಕೆ ಹೈದರಾಬಾದ್ ಬಗ್ಗೆ ಕಾಮೆಂಟ್ ಮಾಡಬೇಕು ಅನ್ನೋದು, ನೀವು ಬೆಂಗಳೂರು ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಮತ್ತು ಡೆಪ್ಟಿ CM ಆಗಿದ್ದೀರಾ. ಯಾಕೆ ನಾವು ಹೇಳೋದು ಪವರ್ಫುಲ್ ಬಂತ? ಅವ್ರು ಆಲ್ರೆಡಿ ಫುಲ್ ಆಗೋಗಿದೆ, ಅವರು ಫುಲ್ ಆಗಿದೆ. ಸ್ವಲ್ಪ ಉಕ್ಕಬೇಕಷ್ಟೇ, ಉಕ್ಕಿದ್ರೆ ಹಾಲು ಉಕ್ಕಿದ್ರೆ ಆಚೆ ಬರ್ತೈತೆ. ಅದು ಬತ್ತನೇ ಇಲ್ಲ ಆಚೆ, ಅಲ್ಲೇ ನಿಂತೋಗೈತೆ. ಅದಕ್ಕೆ ಅಲ್ಲೇ ನಿಂತಿದ್ದಾರೆ ಅವರಷ್ಟೇ. ಅದಕ್ಕೆ ನಾನಲ್ಲ ನೋಡಿ, ಇವತ್ತು ಬಂದಿದೆ ಬೆಂಗಳೂರು ವರ್ಸಸ್ ಹೈದರಾಬಾದ್ ಅಂತ ಬಂದಿದೆ, ಪತ್ರಿಕೆ ಟೈಮ್ಸ್ ಅಲ್ಲಿ ಬಂದಿದೆ. ಬೆಂಗಳೂರು ವರ್ಸಸ್ ಹೈದರಾಬಾದ್, ಹೂ ವಿನ್ಸ್ ದ ಬ್ಯಾಟಲ್ ಆಫ್ ದ ಬೂಮ್ ಟೌನ್. ಇಷ್ಟು ದೊಡ್ಡದ ಬಂದಿದೆ, ಹೆಡ್ಲೈನ್ ಬಂದಿದೆ. ಡೆಕ್ಕನ್ ಹೆರಾಲ್ಡ್ ಬಂದಿದೆ, ಎಲ್ಲ ಪತ್ರಿಕೆಯನ್ನು ಬರೆದಿದೆ. ಅದರಲ್ಲಿ ಬಹಳಷ್ಟು ಬರೆದಿದ್ದಾರೆ. ಹೈದರಾಬಾದ್ ಸಿ ಓನ್ಲಿ ಆಫ್ ದಿ ಡಿಮ್ಯಾಂಡ್, ಬೆಂಗಳೂರು ಆಸ್ ಫಾರ್ ದ ಟಾಪ್ IT ರೋಲ್, ಈ ಥರದ್ದೆಲ್ಲ ಬಂದಿದೆ. ಏನು ಪ್ಲಸ್ಸು ಮೈನಸ್ ಎಲ್ಲ ಬಂದಿದೆ. ನೀವು ನಾನು ಕಾಮೆಂಟ್ ಮಾಡಲ್ಲ ಅಂತ ಹೇಳಿದ್ರೆ, ಒಂದೇ ನಿಮಿಷ ನೀವೆಲ್ಲೋ ಅವ್ರ ಪರವಾಗಿದ್ದೀರಾ ಅಂತ ತಿಳ್ಕೊಂಡ್ಬಿಡ್ತಾರೆ. ಹೈದರಾಬಾದ್ ಪರ ಇದ್ದೀರಾ, ನಿಮ್ಮ ಫ್ರೆಂಡು INDA ರೇವಂತ್ ರೆಡ್ಡಿ, ಈ ಥರದ್ದೆಲ್ಲ ಹೋಗ್ತೈತೆ ನೋಡಿ. ಫಸ್ಟ್ ನಾವು ಕರ್ನಾಟಕ, ಆಮೇಲೆ ಏನೇ ಫ್ರೆಂಡ್ಶಿಪ್ ಇದ್ರು ಆಮೇಲೆ. ಬೆಂಗಳೂರಿನ ಮರ್ಯಾದೆ ಪ್ರಶ್ನೆ ಇದು, ನೀವು ಅದ್ರ ಬಗ್ಗೆ ಮಾತಾಡಬೇಕು ಅನ್ನೋದು ನಂದು. ಇದು ಇಂಪಾರ್ಟೆಂಟು. ಅದಕ್ಕೆ ನೀವು ಬೆಂಗಳೂರನ್ನ ಓನ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಜನಕ್ಕೆ ಏನು ಹೋಗ್ತದೆ ಮೆಸೇಜು? ಹೈದರಾಬಾದ್ ಜನಕ್ಕೆ, ಬೆಂಗಳೂರು ಜನಕ್ಕೆ ಏನು ಮೆಸೇಜ್ ಹೋಗ್ತದೆ? ಈಗ ಅಶ್ವಥ್ ನಾರಾಯಣ ಅವ್ರು ಹೇಳಿದ್ರು, ನಮ್ಮ ಸಿಟಿನ ಬೀಟ್ ಮಾಡೋಕ್ಕೆ ಯಾರ ಕೈಲೂ ಸಾಧ್ಯನೇ ಇಲ್ಲ. ನೀವು ಪ್ರೈಮ್ ಮಿನಿಸ್ಟರ್ನೆಲ್ಲ ಕೋಟ್ ಮಾಡಿದ್ರೆ, ಎಲ್ಲ ಪ್ರೈಮ್ ಮಿನಿಸ್ಟ್ರು ಎಲ್ಲರೂ ಕೂಡ, ಇಷ್ಟೆಲ್ಲ ಪ್ರೈಮ್ ಮಿನಿಸ್ಟರ್ ಎಲ್ಲ ಓಕೆ ಅಂದಮೇಲೆ DK ಶಿವಕುಮಾರ್ ಯಾಕೆ ಪ್ರಶ್ನೆ ಬರಬೇಕು?